ಪೆನ್ ಡ್ರೈವ್ ಕೇಸ್ಗೆ ಎಸ್ಐಟಿ ಮೆಗಾ ಟ್ವಿಸ್ಟ್ ಕೊಟ್ಟಿದೆ. ಎಸ್ಐಟಿಯ ಆ ಒಂದು ನಿರ್ಧಾರದಿಂದ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಸಂತ್ರಸ್ತೆಯರ ಅಹವಾಲು ಕೇಳಿಸಿಕೊಳ್ಳಲು ಹೆಲ್ಪ್ ಲೈನ್ ಆರಂಭ ಮಾಡಲಾಗಿದೆ. ಎಸ್ಐಟಿ ಆರಂಭಿಸಿರೋ ಹೆಲ್ಪ್ ಲೈನ್ಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಎಸ್ಐಟಿಯ ಸಹಾಯವಾಣಿಗೆ ಇದುವರೆಗೆ 30 ಕರೆಗಳು ಬಂದಿವೆ. ಪ್ರಜ್ವಲ್ ದೌರ್ಜನ್ಯ ಬಿಚ್ಚಿಟ್ಟಿವೆ 30 ಫೋನ್ ಕಾಲ್ಗಳು. ಬಂದ ಕರೆಗಳನ್ನ ಗಂಭೀರವಾಗಿ ಎಸ್ಐಟಿ ಅಧಿಕಾರಿಗಳು ಪರಿಗಣಿಸಿದ್ದಾರೆ. ದೌರ್ಜನ್ಯದ ಇಂಚಿಂಚು ಮಾಹಿತಿಯನ್ನ ಕೆಲವು ಸಂತ್ರಸ್ತೆಯರು ಬಿಚ್ಚಿಟ್ಟಿದ್ದಾರೆ. ಪೆನ್ ಡ್ರೈವ್ ಕೇಸ್ಗೆ ಎಸ್ಐಟಿ ಮೆಗಾ ಟ್ವಿಸ್ಟ್ ಕೊಟ್ಟಿದೆ. ಇಲ್ಲಿ ಎಸ್ಐಟಿಯ ಆ ಒಂದು ನಿರ್ಧಾರ ನಿಜಕ್ಕೂ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಸಂತ್ರಸ್ತೆಯರ ಅಹವಾಲನ್ನ ಕೇಳಿಸಿಕೊಳ್ಳುವ ಸಲುವಾಗಿ ಹೆಲ್ಪ್ ಲೈನ್ ಆರಂಭ ಮಾಡಿದ್ದಾರೆ. ಅಂದ್ರೆ ಕೆಲವೊಂದಿಷ್ಟು ಜನ ದೌರ್ಜನ್ಯಕ್ಕೆ ಒಳಗಾಗಿ ಸಂತ್ರಸ್ತೆಯರು ನೇರವಾಗಿ ಎಸ್ಐಟಿ ಅಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ, ಆತಂಕದಲ್ಲಿದ್ದಾರೆ. ಹಾಗಾಗಿ ಅಂತವರಿಗೋಸ್ಕರ ಈಗ ಹೆಲ್ಪ್ ಲೈನ್ ಆರಂಭ ಮಾಡಲಾಗಿದೆ. ಈಗಾಗಲೇ ಗೊತ್ತಾಗ್ತಾ ಇರುವಂತಹ ವಿಚಾರ 30ಕ್ಕಿಂತ ಹೆಚ್ಚು ಕರೆಗಳು ಬಂದಿವೆ ಎಸ್ಐಟಿ ಅಧಿಕಾರಿಗಳಿಗೆ. ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ ಆ ಸಂತ್ರಸ್ತೆಯರು ಅಂತ